ಪ್ಲೇನ್ ಇಡ್ಲಿ, ಮಸಾಲಾ ಇಡ್ಲಿ, ಹುಯಿಗಡುಬು ಮೂರಕ್ಕೂ ಇದೇ ಮೆಜರ್ಮೆಂಟ್. We do one traditional dish called ಹುಯಿಗಡುಬು, somewhat similar to idli, and for regular idli and spiced masala idli, this is the measurement. Urad dal, this is a bigger than normal glass. ಇಷ್ಟು ದೊಡ್ಡ ಪಾತ್ರೆನಲ್ಲಿ 1 ಲೋಟ ತೊಗೊಂಡಿದ್ದಾರೆ. One measurement of this urad dal, ಉದ್ದಿನ ಬೇಳೆ. ಕುಸುಬ್ಲಕ್ಕಿ. 2 fists of ಕುಸುಬ್ಲಕ್ಕಿ we call it. This is a kind of rice. 2 ಹಿಡಿಯಷ್ಟು The name of it will be mentioned in the description, Kusublakki, and ask in the same name if you belong to this area. 2 fists of Kusublakki, 2 ಹಿಡಿಯಷ್ಟು ಕುಸುಬ್ಲಕ್ಕಿ. ತಟ್ಟೆಡ್ಲಿ ಅಲ್ಲ, ತಟ್ಟೆಡ್ಲಿ ಬೇರೆ. Kusublakki is used only to soak for idli. ಕುಸುಬ್ಲಕ್ಕಿ ಬರೀ ಇಡ್ಲಿ ನೆನ್ಸಕ್ ಮಾತ್ರ ಉಪಯೋಗಿಸೋದು. ರಾತ್ರಿ ಪೂರ್ತಿ ಇದಾಗುತ್ತೆ, ಬೆಳಗ್ಗೆ. ವಾಶ್ ದಿಸ್ ವೆಲ್ ಟ್ವೈಸ್ ಆರ್ ಥ್ರೈಸ್, 2-3 ಸತಿ ತೊಳ್ಕೊಂಡು ನೀರು ಜಾಸ್ತಿ ಬರೋ ತನಕ ನೆನೆಸ್ಕೊಳ್ಳಿ. ಸೋಕ್ ಇಟ್ ವೆಲ್. ದ ವಾಟರ್ ಹ್ಯಾಸ್ ಟು ಕಮ್ ಟಿಲ್ ಹಿಯರ್. ಇಟ್ ಹ್ಯಾಸ್ ಟು ಬಿ ಕವರಿಂಗ್ ದಿಸ್ ಅಂಡ್ ಮೋರ್ ಆಸ್ ವೆಲ್. Soak it for 4 to 5 hours and then grind it in the mixie, or if you have a wet grinder. 4 ರಿಂದ 5 ಗಂಟೆ ಕಾಲ ನೆನೆಸಿ ಮಿಕ್ಸಿನಲ್ಲಿ ರುಬ್ಕೊಳ್ಳಿ. ಇಲ್ಲ ಅಂದರೆ ಗ್ರೈಂಡರ್ ಇದ್ರೆ ಅದರಲ್ಲಿ ರುಬ್ಕೊಳ್ಳಿ. ಪೂರ್ತಿ ರಾತ್ರಿ ಇದು ಹುದುಗ್ ಬರಬೇಕು. ದಿಸ್ ಹ್ಯಾಸ್ ಟು ಫರ್ಮೆಂಟ್ ಓವರ್. ಇಡ್ಲಿಗೆ ಹಿಟ್ಟು ರುಬ್ಕೋತಾ ಇದ್ದಾರೆ. ಇಡ್ಲಿ ಬ್ಯಾಟರ್ ಇಸ್ ಬೀಯಿಂಗ್ ಪ್ರಿಪೇರ್ಡ್ ಇನ್ ದ ವೆಟ್ ಗ್ರೈಂಡರ್. It's one glass, 1 big glass of urad dal, 1 ದೊಡ್ಡ ಲೋಟ ಉದ್ದಿನ ಬೇಳೆ, 2 ಹಿಡಿ ಕುಸುಬ್ಲಕ್ಕಿ, 2 fistful of parboiled rice or kusublakki was soaked for 6 to 8 hours and then it is being ground. You can also grind it using mixie ನಲ್ಲೂ ರುಬ್ಕೋಬಹುದು. This is idli rave, idli suji or idli tari. ಇದು ಅಂಗಡಿಗಳಲ್ಲಿ ಸಿಕ್ಕತ್ತೆ. ಇಡ್ಲಿ ರವೆ ಅಥವಾ ಇಡ್ಲಿ ತರಿ ಅಂತಾರೆ. ಇದನ್ನ 2 ಲೋಟ, ಡಬಲ್ ದಿ ಅಮೌಂಟ್ ಆಫ್ ಉರದ್ ದಾಲ್. ದಿಸ್ ವಾಸ್ ಸೋಕ್ಡ್ half an hour ಬ್ಯಾಕ್ ಇನ್ ವಾರ್ಮ್ ವಾಟರ್. ಬೆಚ್ಚಗಿರೋ ನೀರಲ್ಲಿ ಅರ್ಧ ಗಂಟೆಗೆ ಮುಂಚೆ, ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡೋ ಅರ್ಧ ಗಂಟೆ ಮುಂಚೆ ಬೆಚ್ಚಗಿರೋ ನೀರಲ್ಲಿ ನೆನೆಸಿದ್ದಾರೆ. ಟ್ರಾನ್ಸ್ಫರ್ ದ ಗ್ರೌಂಡ್ ಇಡ್ಲಿ ಬ್ಯಾಟರ್ ಟು ಅ ಬಿಗರ್ ವೆಸಲ್. ರುಬ್ಕೊಂಡಿರೋ ಉದ್ದಿನ ಬೇಳೆ ಕುಸುಬ್ಲಕ್ಕಿ ಮಿಕ್ಸ್ನ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾವು ವಿ ಆರ್ ಮಿಕ್ಸಿಂಗ್ ದ ಇಡ್ಲಿ ರವೆ ಅಥವಾ ಇಡ್ಲಿ ತರಿ. ವಿ ಆರ್ ಮಿಕ್ಸಿಂಗ್ ದ್ಯಾಟ್ ವಿತ್ ದ ಬ್ಯಾಟರ್. ಸ್ಕ್ವೀಸ್ ಔಟ್ ದ ವಾಟರ್ ಅಂಡ್ ದೆನ್ ಆ್ಯಡ್. ಅದು ನೆನೆಸಿರೋ ನೀರನ್ನ ಹಿಂಡಿ ತೆಗೆದು ಬರೀ ಇಡ್ಲಿ ತರಿನ ಮಾತ್ರ ಹಾಕಿ ಮಿಕ್ಸ್ ಮಾಡಿ. ನೋಡ್ಕೊಂಡು ಹಾಕೋಬೇಕು. ಇದು ಮಿಕ್ಸ್ ಮಾಡ್ತಾ ಇದ್ದಾರೆ. ಡೋಂಟ್ ಆ್ಯಡ್ ಟು ಮಚ್ ವಾಟರ್. ಲೆಟ್ ಇಟ್ ಬಿ ಥಿಕ್. ಆಫ್ಟರ್ ಇಟ್ ಫರ್ಮೆಂಟ್ಸ್ ಫಾರ್ 8 to 9 hours, ದೆನ್ ಸಿ ದ ಕನ್ಸಿಸ್ಟೆನ್ಸಿ ಆ್ಯಂಡ್ ಆ್ಯಡ್ ವಾಟರ್. ಇದನ್ನ ರಾತ್ರಿ ಎಲ್ಲ ಹುದುಗ್ ಬರಕ್ಕೆ ಬಿಡ್ತೀವಿ. ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳಲ್ಲ. ಬೆಳಗ್ಗೆ ಇದ್ರದ್ದು ಹದ ನೋಡಿಕೊಂಡು ನೀರು ಬೆರೆಸ್ಕೋತೀವಿ. In summer 8 hours would be enough for fermentation, but in winter in Bangalore at least 10 hours will be needed for it to ferment. ಇದು ಹುದುಗ್ ಬರೋದಕ್ಕೆ ಇವಾಗ ಚಳಿಗಾಲದಲ್ಲಿ 10 hour ಇಡಬೇಕಾಗತ್ತೆ ಬೆಂಗಳೂರು ಅಂತ ವೆದರ್ನಲ್ಲಿ. ಇದು ದೊಡ್ಡ ಪಾತ್ರೆ ಏನಕ್ಕೆ ತಗೊಂಡಿದ್ದಾರೆ ಅಂದರೆ ಹುದುಗ್ ಬಂದಾಗ ಇಲ್ಲಿ ಅದಿನ್ನೂ ಏರುತ್ತೆ. This batter will rise after fermentation. That's why a bigger vessel has been taken. ಇದು ಬೆಳಗ್ಗೆ ನೋಡಿಕೊಂಡು ನೀರು ಉಪ್ಪು ಎಲ್ಲ ಬೆಳಗ್ಗೆ ಮಿಕ್ಸ್ ಮಾಡೋದು. Now no water or salt is added. It will be left like this overnight.